ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಊರಲ್ಲಿ ಇದು ಬಸವನ ಜಯಂತಿ ಇತ್ತು. ಹಂಗಾಗಿ ನಮ್ಮ ಹುಡುಗಿರೆಲ್ಲ ರೆಡಿ ಆಗಿಬಿಟ್ಟಿದ್ರು. ಬಸವನ ಜಯಂತಿ ಅಕ್ಷಯ ತೃತೀಯ ಅಂತ ಇಲ್ಲಿ ಅಂತಾರೆ. ನನಗೆ ಎಷ್ಟೊತ್ತವರೆಗೂ ಅದು ನೆನಪೇ ಇರಲಿಲ್ಲ. ಅಕ್ಷಯ ತೃತೀಯ ಬಸವನ ಜಯಂತಿ ಅಂದರೆ ಅಕ್ಷಯ ತೃತೀಯ ಅನ್ನೋದು ಅದು ಮರ್ತೇ ಬಿಟ್ಟಿದ್ದೆ. ಯಾಕಂದರೆ ಬೆಂಗಳೂರಲ್ಲಿದ್ದರೆ ಎಲ್ಲ ಅಕ್ಷಯ ತೃತೀಯ ಗೋಲ್ಡ್ ತಗೋಬೇಕು, ಅದು ಸಿಲ್ವರ್ ತಗೋಬೇಕು ಅಂತ ಎಲ್ಲ ಅದು ಗೊತ್ತಾಗ್ತಾ ಇರುತ್ತೆ. ಊರಲ್ಲಿ ಆ ಥರ ಎಲ್ಲ ಏನಿಲ್ಲ. ಬಸವನ ಹಬ್ಬ ಬಸವನ ಜಯಂತಿ ಅಲ್ವಾ. ಹಾಗಾಗಿ ನನಗೆ ಎಷ್ಟೋ ಹೊತ್ತಿಗೆ ನೆನಪಾಯಿತು. ಆಮೇಲೆ ಇಲ್ಲಿ ನಮ್ಮಮ್ಮ ಕರ್ಜಿಕಾಯಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ರು. ಭಾನುವಾರ ಎದ್ದಾಗ ಬಸ್ ಐತಿಲ್ಲ, 7 ಗಂಟೆ ಇತ್ತನ್ನಿ ಬಟ್ಟೆ ಎಲ್ಲ ತಂದು ಕೊಟ್ಟು ಬಂದಿದ್ದೆ. ಅವರು ಅಲ್ಲಿ ಬರ್ರಿ ಅವಳದು ಬಿಚ್ಚಳಿ ಇವಳು ಇಸ್ಕೊಂಡ. ಇಲ್ಲಿ ನೋಡಿ, ಇಲ್ಲಿ ಇವ್ರನ್ನ. ಹಾಂ ನೀನು ಪೊಲೀಸ್ನರಿಗೆ ಕೊಡೋಕ್ಕೆ ಕೊಡ್ತೀನಿ ನೋಡಿ ಇವಾಗ. ಏನ ನನ್ನ ಮಗಳು ಇಷ್ಟ ಇದ್ದಾಳ. ನೀನೆಷ್ಟು ಉದ್ದ ಇದೆಯಪ್ಪ? ಏನು ಮಾಡ್ದ ಅವಳನ್ನ? ಏನು ಮಾಡಿದೆ? ಮದುವೆ ಮಾಡ್ತೀಯಾ? ಮದುವೆ ಆಗ್ತೀಯಾ? ಆಮೇಲೆ ಪೂಜೆ ಮಾಡೋ ಕೆಲಸ ನಂದು. ನಾನು ನಮ್ಮ ಅಮ್ಮವ್ರ ಮನೆಗೆ ಪೂಜೆ ಮಾಡಿದ ನಾನು ತುಂಬ ದಿನ ಆಗಿತ್ತು. ಇವತ್ತು ನಮ್ಮ ಅಣ್ಣ ಪೂಜೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಟ್ರೆ ಅವನೇ ಇಲ್ಲಪ್ಪ ನಾನು ಮಾಡೋದ ನೀನೇ ಮಾಡು ಅಂದ. ನಾನೇ ಪೂಜೆ ಮಾಡಿದೆ. ಬಸವನ ಜಯಂತಿ ಅಲ್ವಾ, ಹಂಗಾಗಿ ಊರ ಕಡೆ ಎಲ್ಲ ಬಸವನ ಪೂಜೆ ಮಾಡ್ತಾರೆ. ಅಂದರೆ ಕರುನ ನಮ್ಮನೇಲಿ ಇಲ್ಲ ಹಸುಗಳು, ಹಂಗಾಗಿ ನಮ್ಮ ಪಕ್ಕದ ಮನೆಯವ್ರದ್ದು ಒಂದು ಕರು ಹಿಡ್ಕೊಂಬಂದು ಪೂಜೆ ಮಾಡ್ತಿದ್ರು. ಅದಂತೂ ಈ ಮಕ್ಕಳು ಗಲಾಟೆಗೆ ಪಾಪ ಎದುರಿ ನಿಂತ್ಬಿಟ್ಟಿತ್ತು. ಇವಾಗ ಕಿರ್ಚಾಡೋದಕ್ಕೆ ಅದು ಎದುರಿ ಹಿಂದಿದ್ದಕ್ಕೆ ಹೋಗ್ತಾಯಿತ್ತು. ಆಮೇಲೆ ಅದೇನೋ ತಾಳಿನ ಕಾಲಿಗೆ ಮುಟ್ಟಿಸು ಅಂತ ನಮ್ಮ ಅತ್ತಿಗೆಗೆ ನಮ್ಮಮ್ಮ ಹೇಳ್ತಾಯಿದ್ರು. ಅದೆಲ್ಲ ನನಗೆ ಊರಲ್ಲಿ ಯಾವಾಗ ಹಬ್ಬ ಮಾಡಿದ್ದು ಮರ್ತೇ ಹೋಗ್ಬಿಟ್ಟೈತೆ. ಚಿನ್ನ ಕೊಡ್ತೀನಿ, ಅನ್ನ ಕೊಡು ಅಂತ ಮುಟ್ಟಿಸು ಅಂತ ಏನೋ ಹೇಳ್ತಾಯಿದ್ರು. ಆಮೇಲೆ ಇಲ್ಲಿ ಎಲ್ಲರದ್ದು ಊಟ ಆಯಿತು. ನಾನು ಊಟ ಮುಗಿಸ್ಕೊಂಬಂದು ನೈಟೇ ನಮ್ಮ ನಾದಿನಿ ಮನೆಗೆ ಬಂದೆ. ಯಾಕಂದರೆ ಅಲ್ಲೂ ಹಬ್ಬ ಅಲ್ವಾ ಅವ್ರ ಮನೆಗೂ, ಅದಕ್ಕೆ ಫೋನ್ ಮಾಡಿದರು ಊಟಕ್ಕೆ ಅಂತೇಳಿ ಬಂದೆ. ನೈಟ್ ಮಲ್ಕೊಂಡು ಇದ್ದಾಲೆ ಬೆಳಗ್ಗೆ ಆಯಿತು. ಈ ಹುಡುಗರೆಲ್ಲ ಮಲಗಿದ್ರು. ಎಲ್ಲರೂ ಎದ್ದಾಳ್ರು ಅಂತ ಹೇಳ್ತಿದ್ದೆ. ಫುಲ್ಲು ನೋಡಿ ನನ್ನ ಮಗಳು ಫುಲ್ಲು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ನಾದಿನಿ ಮಗಳು ಬೆಂಗಳೂರಲ್ಲಿರೋದು, ಅವಳು ಹೊರಡ್ತಾ ಇದ್ಲು ಹೋಗೋಣ ಅಂತ ಹೇಳ್ಬಿಟ್ಟು. ನನ್ನ ಮಗನೂ ಊರಿಗೆ ಹೊರಟಿದ್ದ. ಅವನು ನಮ್ಮ ಜೊತೆ ಬೆಂಗಳೂರಿಗೆ ಬರ್ತಾಯಿಲ್ಲ. ನಾನು ಬರಲ್ಲಮ್ಮ, ಊರಲ್ಲೇ ಇರ್ತೀನಿ ಇಂದ. ಆಮೇಲೆ ಜೊತೆಗೆ ನನ್ನ ಮೈದನ ಮಗ ಕೂಡ ಬಂದಿದ್ದ. ಅವನು ಊರಿಂದ ನನ್ನ ಜೊತೆ ಇವನನ್ನು ಕರ್ಕೊಂಡು ಹೋಗೋದಕ್ಕೆ ಊರಿಗೆ ಅಂತಲೇ ಬಂದಿದ್ದ. ದೊಡ್ಡಮ್ಮ ನನ್ನ ಜೊತೆ ಶುಕ್ರನ ಕಳಿಸು, ಅವನನ್ನು ಇಟ್ಕೊತೀನಿ ಊರಲ್ಲಿ, ಆಮೇಲೆ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಬಂದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಅವರಿಬ್ಬರು ಮಧ್ಯೆ ಕತೆ ಆಡಿಕೊಂಡು ಇವಾಗ ಅವ್ನು ಬಂದು 2 ದಿನ ಇವನ ಜೊತೆ ಇಲ್ಲಿದ್ದು ಇವಾಗ ಇವನನ್ನು ಕರ್ಕೊಂಡು ಊರಿಗೆ ಹೊರಟಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೆ ಊರಲ್ಲಿ ಹುಷಾರಾಗಿರಬೇಕು ಅಂತ ಎಲ್ಲ ಹೇಳ್ಬಿಟ್ಟು. ಅವ್ರಿಗೇನು ಫ್ರೀ ನಾನಿದ್ದರೆ ಅದು ಇದು ಬೈತಾ ಇರ್ತೀನಿ. ಇವಾಗ ನಾನು ಇಲ್ಲದೆ ಇರೋದೇ ಒಂದು ಖುಷಿ ಅವನಿಗೆ. ಹಬ್ಬ ಆಗ್ಬಿಟ್ಟೈತೆ ಊರಲ್ಲಿ. ಅಲ್ಲಿ ಎದುರಿಸೋರಿಲ್ಲ, ಬೈಯೋರಿಲ್ಲ, ಅವನದೇ ಅವನಿಗೆ. ಅವರು ಹೊರಟರು. ಅದಕ್ಕೆ ಹೇಳ್ತಾ ಇದ್ದೆ ಹುಷಾರಾಗಿರ್ರಿ, ಬಿಸಿಲಲ್ಲಿ ತಿರುಗಬೇಡಿ ಅಂತ. ಫುಲ್ಲು ಬಿಸಿಲು ಬೇರೆ ಊರಲ್ಲಿ, ಅದಕ್ಕೆ ಭಯ ಬೇರೆ. ಇಲ್ಲಿ ನೆರಳಲ್ಲಿ ಇದ್ದು ಆಮೇಲೆ ಸಡನ್ನಾಗಿ ಒಂದೇ ಸರಿ ಬಿಸಿಲಿಗೆ ಹೋದರೆ ಎಲ್ಲ ಹುಷಾರು ತಪ್ಪಿಬಿಡ್ತಾರೋ ಅಂತ ಹೇಳ್ಬಿಟ್ಟು
ಬಟ್ಟೆ ಅವನಾವ್ ಇದಾವಲ್ಲ. ಹ್ಞೂ ಸರಿ ಆಯಿತು. ಹ್ಞೂ ಆಮೇಲೆ ಇಲ್ಲಿ ನಮ್ಮ ಅಮ್ಮವ್ರ ಮನೆಗೆ ಬಂದು ನಮ್ಮಮ್ಮ ಹಪ್ಳ ಮಾಡೋದಕ್ಕೆ ಅಂತ ಇಟ್ಟಿತ್ತು. ಎಲ್ಲ ಹಪ್ಳ ಮಾಡೋಕೆ ರೆಡಿ ಮಾಡ್ಕೊತ ಇತ್ತು. ಇನ್ನೇನು ನಾನು ಹೊರಟಿದ್ದೆ, ನಾಳೆ ಹೊರಡ್ತೀನಿ ಅಂತ ಹೇಳಿದ್ದಕ್ಕೆ ಹಪ್ಳ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಒಲೆ ಇರಲಿಲ್ಲ, ಅದಕ್ಕೆ ನಮ್ಮ ಪಕ್ಕದ ಮನೆಗೆ ಒಲೆ ಇತ್ತು. ಹಾಗಾಗಿ ನಮ್ಮಮ್ಮ ಹಪ್ಳದ ಮುದ್ದೆ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಅದು ಗ್ಯಾಸ್ ಸ್ಟವ್ ಮೇಲೆ ಇಷ್ಟೊಂದು ಮುದ್ದೆ ಮಾಡೋದು ಚೆನ್ನಾಗಾಗಲ್ಲ ಅಂತ ಹೇಳಿ ಮಾಡ್ತಾಯಿತ್ತು. ಅಲ್ಲಿ ನಾನು ಸ್ವಲ್ಪ ಹೊತ್ತು ಮಲಗಿ ಎದ್ದೇಳೋಷ್ಟರೊಳಗಡೆ ಅಲ್ಲೇ ಖಾರ ಎಲ್ಲ ರುಬ್ಕೊಂಡಿದ್ರು, ಅದನ್ನೇ ಹೇಳ್ತಾಯಿದ್ದೆ. ನಮ್ಮಮ್ಮ ವೀಡಿಯೋ ಮಾಡ್ಕೊತಿದ್ದಾಳೆ ಅಂದಿದ್ದಕ್ಕೆ ಎಲ್ಲ ಅರ್ಧ ಆಗೋಯ್ತೆ. ಇವಾಗ ಬಂದೆ ನಾನು ಅಂತ. ಅದಕ್ಕೆ ನಮ್ಮಮ್ಮ ಒಂದು ಸ್ವಲ್ಪ ಲೈಟಾಗಿ ಹಂಗೆ ಹೇಳ್ತು ಏನೇನು ಹಾಕೋದು ಅಂತ ಹೇಳಿ. ಮಸಾಲೆಗೆ ಏನು ಹಾಕಿಲ್ಲ ಅಂತ ಹೇಳಲಿಲ್ಲಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಎರಡು ಮೆಣಸು, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಪುದೀನ ಅಷ್ಟೇ. ಅಷ್ಟೇ ರುಬ್ಬೋದೇನು ಅಂತ ಕೇಳಿದ್ದಕ್ಕೆ ನಾನು ಖಾರ ರುಬ್ಬಿದ್ದು ನೋಡಲಿಲ್ವಲ್ಲ, ಅದಕ್ಕೆ ಹೇಳ್ತಾ ಇತ್ತು ನಮ್ಮಮ್ಮ. ಆಮೇಲೆ ಇಲ್ಲಿ ಹಿಟ್ಟೆಲ್ಲ ಹೋಯ್ತಿತ್ತು. ಇವಾಗ ಕಡಿಮೆ, ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಫುಲ್ಲು ನಾವು ಹಪ್ಳ ಮುಗಿಯೋವರೆಗೂ ಅದೇ ಸ್ಟೋರಿ ಮಾತಾಡ್ಕೊಂಡು ಮಾಡಿದ್ದು. ಎಲ್ಲರೂ ಈ ಬೇಸಿಗೆ ಟೈಮಲ್ಲಿ ಎಲ್ಲರೂ ಹಪ್ಳ ಮಾಡೋಕೆ ಇಟ್ಕೊಳ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು. ಆವಾಗ ಮಿಷಿನಲ್ಲೆಲ್ಲ ಈ ಹಪ್ಳ ಒತ್ತೋದು ಬಂದಿದೆಯಲ್ಲ, ಅದರಲ್ಲೆಲ್ಲ ಹಪ್ಳ ಒತ್ತುತ್ತಾರಲ್ಲ, ಎಲ್ಲ ಕೈಯಲ್ಲಿ ಒರೆಸೋರು. ಆವಾಗ ಅಂದರೆ ಈ ಹುರುಳಿಕಾಳು ಹಪ್ಳ ಮತ್ತು ಇದು ಜೋಳದ ಹಪ್ಳ ಜಾಸ್ತಿ ಮಾಡ್ತಾ ಇದ್ದಿದ್ದು. ಇವಾಗಲೇ ಅಕ್ಕಿ ಹಪ್ಳ ಮಾಡ್ತಾ ಇರೋದು. ಹಿಟ್ಟು ಹಾಕೊಂಡ್ಬಿಟ್ಟು ಎಲ್ಲರೂ. ಆಮೇಲೆ ಇಷ್ಟಿಷ್ಟು ಮುದ್ದೆ ತಿನ್ನೋರು ಬರೀ ಹಪ್ಳದ ಮುದ್ದೆನೇ. ಅದನ್ನೇ ಇವಾಗ ನಮ್ಮ ಅಮ್ಮ ಒಂಚೂರು ಹೆಂಗೈತೆ ನೋಡಿದ್ರೆ ನಾನು ಇಷ್ಟು ತಗೊಂಡೆ. ಆವಾಗೆಲ್ಲ ಸಣ್ಣವರಿದ್ದಾಗ ಒಂದೊಂದು ಕೈಯಲ್ಲಿ ಇಡಿಗಟ್ಟಲೆ ಇಟ್ಕೊಂಡು ತಿಂತಾಯಿದ್ರು. ಇವಾಗ ಇಷ್ಟು ತಿನ್ನೋಕ್ಕೆ ಹೆಂಗೆ ಆಡ್ತೀರಾ ಅಂತ ಹೇಳಿ. ಆಮೇಲೆ ನಾವು ಮತ್ತು ನಮ್ಮ ಪಕ್ಕದ ಮನೆಯವ್ರ ಅಕ್ಕ, ಅವ್ರ ಮಕ್ಕಳು ಎಲ್ಲರೂ ಸೇರಿ ಹಪ್ಳ ಒತ್ತಿದ್ವಿ. ನಾನು ಬೆಳಗ್ಗೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ನಮ್ಮಮ್ಮ ಈಗ ಹಪ್ಳ ಒಣಗೇ ಇರಲಿಲ್ಲ. ಅಲ್ಲೇ ಮಳೆ ಬೇರೆ ಬರೋಂಗಾಯ್ತು, ಸಂಜೆ ಆಗಿತ್ತು, ನೈಟೇ ಅನ್ಕೊಬಿಡಿ. ನಮ್ದು ಹಪ್ಳ ಎಲ್ಲ ಮುಗಿಯೋಷ್ಟರೊಳಗಡೆ 7 ಗಂಟೆ ಆಗೋಯ್ತು. ಹಾಗೆ ಫ್ಯಾನಾಗ ಹಾಕ್ಬಿಟ್ಟು ಗಾಳಿಗೆ ಒಣಗಾಕಿದ್ರು, ಅವಿನ್ನೇನು ಒಣಗಿರಲಿಲ್ಲ. ಆಮೇಲೆ ಇಲ್ಲಿ ತಂದು ಹಪ್ಳ ಎಣ್ಣೆಗೆ ಹಾಕಿ ಎಷ್ಟು ಚೆನ್ನಾಗಿತ್ತು ಹಪ್ಳ ಟೇಸ್ಟ್ ಅಂತಂದರೆ. ನಾನು ಮನೇಲಿ ಮಾಡಿರೋ ಹಪ್ಳ ತಿಂದು ಎಷ್ಟು ವರ್ಷ ಆಯಿತು ನನಗೆ ನೆನಪಿಲ್ಲ. ನಮ್ಮ ಮದುವೆ ಆದ ಸ್ಟಾರ್ಟಿಂಗು ಹಿಂಗೆ ಅವಾಗವಾಗ ಊರಿಗೆ ಹೋದಾಗ ಹಿಂಗೆ ತಗೊಂಬರ್ತಿದ್ಬಿಟ್ರೆ. ಇತ್ತೀಚೆಗೆ ಸುಮಾರು 6-7 ವರ್ಷನೇ ಆಗೋಯ್ತು ಮನೇಲಿ ಮಾಡಿರೋ ಹಪ್ಳ ತಿಂದೇ ಇಲ್ಲ. ಆಮೇಲೆ ಫುಲ್ ಎಲ್ಲ ಪ್ಯಾಕಿಂಗ್ ಆಗೋಯ್ತು. ಆ ಕಡೆಯಿಂದ ಬರ್ಬೇಕಾದ್ರೆ ಚಿಕ್ಕದೊಂದು ಬ್ಯಾಗ್ ತಂದಿದ್ದೆ. ಈ ಕಡೆಯಿಂದ ಕೊಬ್ಬರಿ, ಹುಣಸೆಹಣ್ಣು, ಕಾಯಿ ಅಂತ ಹೇಳ್ಬಿಟ್ಟು ಮತ್ತೆ ಪದೇ ಬರೋಕ್ಕಾಗಲ್ಲ ಅಂತ ಹೇಳಿ ತಗೊಂಡು ಹೋಗ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.